ರಿಷಿ ಸರ್, ಒಂದ್ ನಿಮಿಷ. ಆ ಮಗು ನಿಮಗೆ ಗಿಫ್ಟ್ ಕೊಡ್ತಲ್ಲ, ಒಂದ್ ಚಾಕ್ಲೇಟ್ ಕೊಡ್ಸ್ ಬಂದ್ಬಿಡ್ತೀನಿ. ಅನಿಕಾ, ಈಗ್ಲಾದ್ರೂ ಗೊತ್ತಾಯ್ತಾ ಕಮಲಿ ಅವರು ನಾನು ಎಷ್ಟು ಚೆನ್ನಾಗಿದ್ದೀವಿ ಅಂತ? ಈಗ್ಲಾದ್ರೂ ನಿನ್ಗೆ ಅನ್ನಿಸ್ತಿದ್ಯಾ ನಾನು ಕಮಲಿ ಅವರು ಚೆನ್ನಾಗಿದ್ದೀವಿ, ನಮ್ಮಿಬ್ರು ಮಧ್ಯ ಡಿವೋರ್ಸ್ ಆಗೋವಂಥದ್ದು ಏನೂ ಆಗಿಲ್ಲ ಅಂತ? ಅದೇನೋ ಬ್ಯಾಡ್ ಟೈಮ್, ನಾನು ಅವ್ರ ಮೇಲೆ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟೆ. ಬಟ್ ಈಗ ಅದನ್ನೆಲ್ಲ ಮರೆತು ನಾವು ಚೆನ್ನಾಗಿದ್ದೀವಿ. ಎಸ್ ರಿಷಿ ಸರ್, ಯಾ ನಿಮ್ಮಿಬ್ರದ್ದು ಸೂಪರ್ ಜೋಡಿ ರಿಷಿ ಸರ್. ತುಂಬಾ ಖುಷಿ ಆಗತ್ತೆ. ಹಾ ಸರ್, ಯು ನೋ ವಾಟ್, ನಿಮ್ಗೆ ತುಂಬಾ ಖುಷಿ ಆಗೋ ತರ ಒಂದ್ ಸೂಪರ್ ಗಿಫ್ಟ್ ತಂದಿದ್ದೀನಿ. ಬನ್ನಿ ಸರ್ ನನ್ನ ಜೊತೆ. ರಿಷಿ ಸರ್, ಜಸ್ಟ್ 1 minute. ಹಲೋ, ನೋಡು, ಪದೇ ಪದೇ ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡ್ಬೇಡ. ಬೇಬಿ ಲುಕ್, ಬೇಬಿ ತರ ಆಡ್ತಿರೋಳು ನೀನು, ನಾನಲ್ಲ. ನನ್ ಗಿಫ್ಟ್ ನ ಎತ್ಕೊಂಡು ಆಟಾಡ್ಸ್ತಾ ಇದ್ಯಾ? ನೋಡು, ಸುಮ್ಮನೆ ಕೊಟ್ಬಿಡು. ಅಲ್ಲ ಬೇಬಿ, ನಾನ್ ಜಸ್ಟ್ ಶಟ್ ಅಪ್, ಓಕೆ? ನಿನ್ ಜೊತೆ ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ. ಸುಮ್ಮನೆ ನನ್ ಗಿಫ್ಟ್ ಕೊಟ್ಬಿಡು ಅಂದೆ. ಬೇಬಿ, ನಾನು ಕಮಲಿ ಅಲ್ಲ, ನನ್ನ ಮಾತು ಕೇಳು. ಜಸ್ಟ್ ಶಟ್ ಅಪ್. ಲುಕ್, ನೀನ್ ಹೀಗೆಲ್ಲ ಮಾಡಿದ್ರೆ ನಾನು ರಿಷಿ ಸರ್ಗೆ ಹೇಳ್ಬೇಕಾಗುತ್ತೆ, ಹುಷಾರು. ಬೇಬಿ, ಏನಾಗಿದೆ ನಿನ್ಗೆ? ತಲೆಗಿಲೆ ಕೆಟ್ಟಿದ್ಯಾ? ಹಲೋ ಹಲೋ ಬೇಬಿ. ರಿಷಿ ಸರ್, ನಾನು ಹೊರಡ್ತೀನಿ. ಏನಾಯ್ತು ಅನಿಕಾ? ಏನಿಲ್ಲ ಸರ್, ನಾನು ಹೋಗ್ಬೇಕು. ಯಾಕನಿಕಾ ಈಟೊಂದು ಆತ್ರದಾಗ ಹೋಗ್ತಿದ್ಯಾ? ಏನಾಯ್ತು? ಏನಿಲ್ಲ, ಬಾಯ್. ಏನಾಯ್ತು ಅನಿಕಾಗೆ? ಏನೋ ಗೊತ್ತಿಲ್ಲ ಸರ್, ಬನ್ನಿ ನಾವು ಹೊರಡುಮ. ರಮೇಶ್, ರಮೇಶ್, ಎಲ್ಲಿ ಹೋಗಿದ್ರಿ ನೀವು? ಅಲ್ಲ, ಓಡಾಡ್ ಸುಸ್ತಾಗಿದೆ, ಹುಷಾರಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಆಚೆ ಹೋಗಿ ಬರ್ತಾ ಇದ್ದೀರಾ. ಆಚೆ ಎಲ್ಲಾದ್ರೂ ಹೋಗೋದಿದ್ರೆ ಮೀಟಿಂಗಿಗೆ ಬರ್ಬೋದಿತ್ತಲ್ವಾ ರಮೇಶ್? ಸಾರಿ ತಾರ, ನನಗೆ ಬೇರೆ ಇನ್ನೇನೊಂದು ಕೆಲಸ ಇತ್ತು. ಐ ಆಮ್ ಸಾರಿ. ರಮೇಶ್, ರಮೇಶ್, ಏನ್ ಕೆಲಸ ಇತ್ತು? ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ ತಾರ, ಹಾಗೆಲ್ಲ ಏನಿಲ್ಲ. ರಮೇಶ್, ನಿಂತ್ಕೊಳ್ಳಿ. ನಾನು ನೆನ್ನೆಯಿಂದ ಕೇಳ್ತಾ ಇದ್ದೀನಿ, ಯಾಕೆ ಈ ತರ ಇದ್ದೀರಾ ಹೇಳಿ ಅಂತ. ಏನಾಗಿದೆ ನಿಮ್ಗೆ? ಏನಾದ್ರೂ ಸಮಸ್ಯೆ ಆಗಿದ್ಯಾ? ಏನು ಸಮಸ್ಯೆ ಇಲ್ಲ ತಾರ. ರಮೇಶ್, ಸುಳ್ಳು ಹೇಳ್ಬಿಡಿ ನನ್ನ ಹತ್ರ.
ಸಿಕ್ಕಿತ ಅಂತ ಎಲ್ಲಿ ಹೇಳಿದೆ? ಅಮರ್ ಬಗ್ಗೆ ವಿಚಾರಿಸೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿಂದ ನನ್ನ ಫ್ರೆಂಡು ನನ್ನನ್ನು ಹಾಗೆ ಪಿಕ್ ಮಾಡ್ಕೊಂಡು ಹೋದ. ಹೌದಾ? ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಆದಷ್ಟು ಬೇಗ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇನ್ ರಮೇಶ್, ಯಾವಾಗ ಕೇಳಿದ್ರು ಇದೇ ಉತ್ತರ ಕೊಡ್ತಿದಾರಲ್ಲ ಅವರು. ಇಲ್ಲ ತರ, ಈಗ ಯಾರೋ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನೈಸ್ ಪರ್ಸನ್. ಸೀರಿಯಸ್ ಆಗಿ ನೋಡ್ತೀನಿ ಅಂತ ಹೇಳಿದ್ದಾರೆ. ಹುಡುಕ್ತಾರೆ. ಅಮರ್ ಖಂಡಿತ ಸಿಗ್ತಾರೆ. ನಮಸ್ಕಾರ ಬಾಸ್. ನಮಸ್ಕಾರ. ಏನೋ ನಿಮ್ಮ ಮಾವ ಹುಡ್ಕೊಂಡ್ ಬಂದಿದ್ರಂತೆ? ಹಾಂ, ಬಂದಿದ್ರು. ಮನೆಗೆ ಬಾ ಹಾಗೆ ಹೇಗೆ ಅಂತ ತುಂಬಾನೇ ಕೇಳ್ಕೊಂಡ್ರು. ಏನೋ ನಿಮ್ಮ ಮಾವ ಕರೆದ ತಕ್ಷಣ ಮನ್ಸು ಕರ್ಗೋಯ್ತಾ? ಸಾಧ್ಯನೇ ಇಲ್ಲ. ನನ್ನ ನಿರ್ಧಾರದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದೀನಿ. ನಿಮಗೆ ಗೊತ್ತಲ್ಲ, ಆ ಮನೆಯವರು ನನಗೆ ಮಾಡಿರೋ ಮೋಸ, ಅವರಿಂದ ನನಗಾಗಿರೋ ನಷ್ಟನ ಒಂದೆರಡು ದಿನದಲ್ಲಿ ಮರೆಯೋಕ್ಕಾಗತ್ತಾ? ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಅಷ್ಟೇ ನನಗೆ ಗುರಿ. ಆ ಕೆಲಸ ಮಾಡೇ ಮಾಡ್ತೀನಿ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ. ನನ್ನ ಈ ನಿರ್ಧಾರನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಗುಡ್. ಆದರೂ ನಿಮ್ಮ ಮಾವ ನಿನ್ನ ಹೆಸರಿಗೆ ಆಸ್ತಿ ಬರೆಸಲಿಲ್ಲ ಅಂದ್ರೆ? ಆಸ್ತಿನ ಹೇಗೆ ಪಡ್ಕೋಬೇಕು ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅಂಥದ್ದೊಂದು ಅಸ್ತ್ರ ನನ್ನ ಹತ್ರ ಇದೆ. ಏನು ಅಸ್ತ್ರ ಅದು? ನಮ್ಮ ಮಾವ. ಯಾರು ಏನೇ ಅನ್ಲಿ, ನನ್ನ ಮಾವ ಮಾತ್ರ ನಾನು ಪರಾದೆ. ಅದು ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಅವರು ಆಸ್ತಿನ ನನ್ನ ಹೆಸರಿಗಾಗೋದನ್ನ ಯಾವುದೇ ಕಾರಣಕ್ಕೂ ತಡೆಯಲ್ಲ. ಬರ್ಲಿ ಆಸ್ತಿ ನನ್ನ ಕೈಗೆ. ಆಗಿದೆ ಆಟ. ಓಹೋ ರಿಷಿ, ಏನ್ ಇಷ್ಟೊಂದು ಗಿಫ್ಟ್ಸು? ಕಮಲಿ, ಏನಮ್ಮ ಈ ವರ್ಷನೇ ಇಷ್ಟೊಂದು ಗಿಫ್ಟ್ಗಳನ್ನ ಕೊಟ್ಬಿಟ್ರೆ ಮುಂದಿನ ವರ್ಷ ಏನ್ ಕೊಡ್ತೀಯಾ? ಮುಂದಿನ ವರ್ಷಕ್ಕೂ ಸ್ವಲ್ಪ ಉಳಿಸ್ಕೋಬೇಕು ತಾನೇ? ನನ್ಗಂತೂ ವ್ರಾಪ್ನ ಓಪನ್ ಮಾಡಿ ಮಾಡಿ ಸುಸ್ತಾಗೋಯ್ತು. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಹೌದು, ಇಬ್ರು ಎಲ್ಲಿ ಹೋಗಿದ್ರಿ? ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಬಂದ್ರಿ? ಫಸ್ಟು ಕಮಲಿ ಅವರು ನನ್ನ ದೇವಸ್ಥಾನ ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಐಸ್ ಕ್ರೀಮ್ ಶಾಪ್ ಹೋಗಿದ್ವಿ. ಸೂಪರ್. ಹೌದು, ಇದೊಂದು ಗಿಫ್ಟ್ ಏನು ಓಪನ್ ಮಾಡ್ದಂಗೆ ಇಲ್ಲ. ಏನ್ ನೋಡೋಣ, ಕೊಡು. ಅತ್ತೆಮ್ಮ ಬೇಡ. ಯಾಕಮ್ಮ? ಅದು ಸೀಕ್ರೆಟ್. ಏನ್ ಸೀಕ್ರೆಟು? ರಿಷಿ ಸರ್ ಮಾತ್ರ ನೋಡ್ಬೇಕು ಅತ್ತೆಮ್ಮ. ಓ ಹೌದಾ? ಅಂಥದ್ದೇನಿಟ್ಟಿದೆಯಾ ಇದರಲ್ಲಿ? ಅದು ಹೇಳಕ್ಕಾಗಲ್ಲ ಅತ್ತೆಮ್ಮ. ಸರಿ ಸರಿ ರಿಷಿ, ಬೇಗ ತಗೋ ಹೋಗಿ ಏನಿದೆ ಅಂತ ನೋಡು. ಇವನ್ ಐ ಆಮ್ ವೆರಿ ಎಕ್ಸೈಟೆಡ್. ರಿಷಿ, ಒಂದ್ ನಿಮಿಷ. ನಿಮ್ಮಿಬ್ರು ಪ್ರೀತಿ ಅನ್ಯೋನ್ಯತೆ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು. ಯಾವಾಗ್ಲೂ ನೀವು ಇದೇ ತರ ನಗ್ನಾಗ್ತಾ ಇರ್ಬೇಕು. ಥ್ಯಾಂಕ್ ಯು ಮಾ. ಬೇಬಿ, ಏನಾಯ್ತು ಬೇಬಿ? ಬೇಬಿ, ಕಮಾನ್ ಬೇಬಿ. ನೀನ್ ಏನು ಅಂತ ಹೇಳ್ದೆ? ಹೀಗೆ ಹತ್ಕೊಂಡು ನಿಂತ್ರೆ ನನ್ಗೆ ಏನು ಅಂತ ಅರ್ಥ ಆಗುತ್ತೆ? ಮಾಮ್, ಇವತ್ತು ರಿಷಿ ಬರ್ತ್ಡೇನ ನಾನು ಮತ್ತೆ ಅವನಿಬ್ರೇ ಸೆಲೆಬ್ರೇಟ್ ಮಾಡಬೇಕು. ಕಮಲಿಗೆ ಅವ್ನು ಸಿಗ್ಬಾರ್ದು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡಿ ಹೋಗಿದ್ದೆ ಮಾಮ್. ಬಟ್ ಆ ಕಮಲಿ ಎಲ್ಲ ಸ್ಪಾಯ್ಲ್ ಮಾಡ್ಬಿಟ್ಲು. ಏನ್ ಮಾಡಿದ್ಲು? ಒಂದ ಎರಡ, ನಾನ್ ಋಷಿನ ಮನೆಯಿಂದ ಆಚೆ ಕರ್ಕೊಂಡು ಹೋಗಿದ್ದೆ ಮಾಮ್. ಬಟ್ ಆ ಕಮಲಿ ಮೊದ್ಲೇ ಅವಳ ನಂಬರ್ನ ನನ್ನ ಫೋನಲ್ಲಿ ನಿಮ್ ಹೆಸರಲ್ಲಿ ಸೇವ್ ಮಾಡಿದ್ಲು. ಆಮೇಲೆ ನಾನು ಕಾಲ್ ಮಾಡ್ಬಿಟ್ಟು ನಾವಿರೋ ಜಾಗನ ತಿಳ್ಕೊಂಡ್ಲು ಮಾಮ್.
ಅವಳೇ ನನ್ಗಿಂತ ಮುಂಚೆ ರಿಷಿಗೆ ಸ್ಪೆಷಲ್ ಆಗಿ ವಿಶ್ ಮಾಡಿದ್ಲು ಮಾಮ್. ಎಸ್ ಮಾಮ್, ಅವಳು ನಾವ್ ತಿಳ್ಕೊಂಡಷ್ಟು ಇನ್ನಸೆಂಟ್ ಅಲ್ಲ. ಆಮೇಲೆ ಏನ್ ಮಾಡಿದ್ಲು ಗೊತ್ತಾ, ರಿಷಿನ ಅವಳು ಆಚೆ ಕರ್ಕೊಂಡು ಹೋದ್ಲು, ಬೇಕು ಅಂತ ನನ್ನನ್ನು ಕರ್ಕೊಂಡು ಹೋದ್ಲು ಮಾಮ್. ಅಲ್ಲಿ ನನಗೆ ಸ್ವಲ್ಪನೂ ವ್ಯಾಲ್ಯೂ ಕೊಡದೆ ಅವರಿಬ್ರು ನಾನು ನೋಡಿ ಹೊಟ್ಟೆ ಉರ್ಕೊಳ್ಳೋ ಹಾಗೆ ಮಾಡಿದ್ಲು. ಅವಳು ಮೊದ್ಲಿನ ಕಮ್ಲಿ ಅಲ್ಲ ಮಾಮ್, ಅವಳು ತುಂಬಾ ಚೇಂಜ್ ಆಗಿದ್ದಾಳೆ, ತುಂಬಾ ಎಚ್ಕೊಂಡಿದ್ದಾಳೆ. ನಾನ್ ಕಾರ್ಪೆಟ್ ಕೆಳಗೆ ನುಗ್ಗಿದ್ರೆ ಅವಳು ಗ್ರಾನೈಟ್ ಕೆಳಗೆ ನುಗ್ತಾಳೆ. ನಾನ್ ಮಾಡೋ ಪ್ಲಾನ್ಗಿಂತ ಅವಳು 100 times ಬೆಟರ್ ಪ್ಲಾನ್ ಮಾಡ್ತಾಳೆ ಮಾಮ್. ಈ ಹೊಸ ಕಮ್ಲಿನ ಹೇಗ್ ಸೋಲ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ ಮಾಮ್ ನನ್ಗೆ. ನಾನ್ ಸೋತ್ಬಿಟ್ಟೆ ಅನ್ಸುತ್ತೆ, ಸೋತ್ಬಿಟ್ಟೆ ಮಾಮ್. ರಿಷಿನ ಅವಳಿಗೆ ಬಿಟ್ಕೊಡೋ ಚಾನ್ಸೇ ಇಲ್ಲ. ಅವನನ್ನ ಅವಳ ಜೊತೆ 1 moment ಇರೋದಕ್ಕೂ ನಾನು ಬಿಡಲ್ಲ ಅಂತ ಅನ್ಕೊಂಡು ಹೋಗಿದ್ದೆ ಮಾಮ್. ಬಟ್ ಈಗ ರಿಷಿ ನನಗೆ ಸಿಗ್ತಾನೆ ಅನ್ನೋ ನಂಬಿಕೆನೇ ಹೊಟ್ಟೋಗಿದೆ. ಐ ಲಾಸ್ಟ್ ಹಿಮ್ ಮಾಮ್. ನಾನು ರಿಷಿನ ಕಳ್ಕೊಂಡ್ಬಿಟ್ಟೆ. ಜಸ್ಟ್ ಸ್ಟಾಪ್ ಇಟ್ ಬೇಬಿ. ನಿನ್ನ ಬಾಯಿಂದ ಇಂಥ ಮಾತಾ? ಇನ್ನೇನ್ ಹೇಳಿ ಮಾಮ್, ಆ ಕಮ್ಲಿ ನನ್ನ ಸೋಲ್ಸ್ಬಿಟ್ಲಲ್ಲ. ಬೇಬಿ ಲಿಸನ್ ಟು ಮೀ. ನಿನ್ನ ಎನಿಮೀಸ್ ನಿನ್ಗಿಂತ ಸ್ಟ್ರಾಂಗ್ ಅಂತ ನೀನು ಅನ್ಕೊಂಡಾಗ್ಲೇ ಅರ್ಧ ನೀನು ಸೋತ್ ಹಾಗೆ. ಈ ತರ ನರ್ವಸ್ ಆಗಿ ನೀನು ನಿನ್ನ ಸೋಲನ್ನ ನೀನೇ ಇನ್ವೈಟ್ ಮಾಡ್ಕೋತಿದ್ಯಾ? ಬಟ್ ಮಾಮ್, ಬೇರೆ ದಾರಿ ಏನಿದೆ? ಲುಕ್ ಬೇಬಿ, ಎಲ್ಲ ಬಾಗ್ಲು ಕ್ಲೋಸ್ ಆಗಿದ್ರು ಯಾವುದೋ ಒಂದು ಕಿಟಕಿ ಓಪನ್ ಇರುತ್ತೆ. ಅದು ಯಾವುದು ಅಂತ ನಾವು ಹುಡುಕ್ಬೇಕು ಅಷ್ಟೇ. ಏನ್ ಮಾಡ್ಬೇಕು ಅನ್ನೋದನ್ನ ನೀನೇ ಯೋಚನೆ ಮಾಡು. ಏನ್ ಬೇಕಾದ್ರೂ ಮಾಡು, ಆದ್ರೆ ಸೋತೆ ಅನ್ನೋ ಮಾತು ಮಾತ್ರ ನಿನ್ ಬಾಯಿಂದ ಬರಬಾರ್ದು. ಯಾಕಂದ್ರೆ ನಿನಗೆ ನಾನು ಜನ್ಮ ಕೊಟ್ಟಿದ್ದು ನೀನ್ ಸೋಲೋದಕ್ಕಲ್ಲ. ನೋಡು, ಋಷಿನ ಪಡ್ಕೋಬೇಕು ಅಂತ ಹೊರಟಿದ್ಯಾ, ನಿನ್ ಬಾಯಲ್ಲಿ ಬಿಟ್ಕೊಡೋ ಮಾತೆ ಬರಬಾರ್ದು. ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದು. ನನಗೆ ನಿನ್ನ ಗೆಲುವು ಬೇಕು ಅಷ್ಟೇ. ಕಮ್ಲಿ ಅವರೇ, ಇದನ್ನ ಓಪನ್ ಮಾಡಿ ನೋಡ್ಬೋದಾ? ಸರ್, ಓಪನ್ ಮಾಡಿ. ಹೆಂಗೈತೆ ಸರ್ ಗಿಫ್ಟು? ನಿಮ್ಮ ಥರನೇ ತುಂಬ ಕ್ಯೂಟ್ ಆಗಿದೆ ಕಮ್ಲಿ ಅವರೇ. ಸರ್, ಪ್ರತಿಯೊಬ್ಬ ಪ್ರೇಮಿಗಳು ಅವ್ರ ಸತ್ಮ್ಯಾಕೆ ಅವ್ರ ಪ್ರೀತಿ ಬದುಕಿರ್ಬೇಕು ಅಂತ ಅನ್ಕೊಂತಾರೆ. ನಾವು ಹೋದ್ಮ್ಯಾಕುವೆ ನಮ್ಮ ಪ್ರೀತಿ ಈ ರೀತಿಯಾಗಿ ಉಸಿರಾಡ್ತಾ ಜೀವಂತವಾಗಿರ್ಬೇಕು ಅಲ್ವಾ ಸರ್?
ನಮ್ಮಿಬ್ರು ಕನಸು ಒಂದೇ ಸರ್. ಆ ಕನಸಿಗೆ ಜೀವ ಬಂದರೆ ಅದು ಹಿಂಗೆ ಇರ್ತೈತೆ ಅಲ್ವಾ ಸರ್? ಸರ್, ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಆದರೆ ನಂಗೆ ಇನ್ನೂ ಒಂದು ಗಿಫ್ಟ್ ಬೇಕು. ಏನು ಸರ್? ಕಣ್ಮುಚ್ಚಿ. ಕಣ್ಮುಚ್ಚಿ. ನೀವು ನನಗೆ ಎಷ್ಟೇ ಗಿಫ್ಟ್ ಕೊಟ್ಟರು, ನೀವಿಲ್ಲದೆ ನನ್ನ ಬರ್ಡೇ, ನನ್ನ ಜೀವನ ಎರಡೂ ಇನ್ಕಂಪ್ಲೀಟ್ ಕಂಪ್ಲಿ ಅವರ. ನನಗೆ ಸಿಕ್ಕಿರೋ, ನನಗೆ ಯಾವತ್ತೂ ಬೇಕಾಗಿರೋ ಗಿಫ್ಟ್ ನೀವು. ಈ 6ನೇ ಗಿಫ್ಟ್ ಬೇಕು ಅಂದರೆ ಈ 7ನೇ ಗಿಫ್ಟ್ ಇರಲೇಬೇಕು. ಕಮಲಿ ಅವರ, ನನ್ನ ಲೈಫಲ್ಲಿ ಎಷ್ಟೊಂದು ಬರ್ಡೇಗಳನ್ನ ಸೆಲೆಬ್ರೇಟ್ ಮಾಡಿದ್ದೀನಿ. ಆದರೆ ಈ ಬರ್ಡೇ ಅಷ್ಟು ಸ್ಪೆಷಲ್ ಯಾವುದೂ ಅಲ್ಲ. ಇದನ್ನ ನನ್ನ ಲೈಫಲ್ಲೇ ಯಾವತ್ತೂ ಮರೆಯೋಕ್ಕಾಗೋದು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸರ್, ನೀವ್ಯಾಕೆ ಸರ್ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಹಂಗೆ ನೋಡಕ್ಕೆ ಹೋದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಾನು ನಿಮ್ಮ ಜೊತೆ ಕಳೆಯೋ ಪ್ರತಿದಿನನೂ ನನಗೆ ಮೆಮೊರೇಬಲ್ ಡೇ ಸರ್. ಥ್ಯಾಂಕ್ ಯು ರಿಷಿ ಸರ್. ಆದರೂ ನನ್ನ ಬರ್ಡೇನ ಇಷ್ಟು ಸ್ಪೆಷಲಾಗಿ ಪ್ಲ್ಯಾನ್ ಮಾಡಿ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀರಲ್ಲ, ಮೀನ್ಸ್ ಎ ಲಾಟ್ ಕಮಲಿ ಅವರ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸರ್, ಗಂಡ ಹೆಂಡತಿ ಮಧ್ಯೆ ಇದೆಲ್ಲ ಯಾವುದು ಸರ್ ಥ್ಯಾಂಕ್ಸ್? ಅಲ್ವಾ, ಗಂಡ ಹೆಂಡತಿ ಮಧ್ಯ ಥ್ಯಾಂಕ್ಸ್ ಎಲ್ಲ ಇಟ್ಕೊಡ್ದು. ಸರ್, ಯಾನಿಕಾ? ರಿಷಿ ಸರ್, ಐ ಆಮ್ ರಿಯಲಿ ಸಾರಿ. ನಿಮಗೆ ಸರಿಯಾಗಿ ವಿಶ್ ಕೂಡ ಮಾಡಿದೆ, ನಾನು ಹಾಗೆ ಮನೆಗೆ ಬಂದ್ಬಿಟ್ಟೆ. ಪ್ಲೀಸ್ ಸರ್, ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓಕೆ ಅನಿಕಾ. ಛೇ, ನಾನು ಯಾಕೆ ಹಿಂಗೆ ಬೇಜಾರು ಮಾಡ್ಕೋತಾ ಇವ್ನಿ? ನನಗೆ ರಿಷಿ ಸರ್ ಏನು ಅಂತ ಗೊತ್ತಾಯ್ತೆ. ನನ್ಗೆ ಅವ್ರ ಬಗ್ಗೆ ಯಾವುದೇ ಥರ ಅನುಮಾನ ಇಲ್ಲ. ಅಂದ್ಮ್ಯಾಕೆ ಆ ಅನಿಕಾ ಫೋನ್ ಮಾಡಿದ್ರೆ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ಅಲ್ಲ, ಈ ಅನಿಕಾ ರಿಷಿ ಸರ್ನ ಏನು ಮಾಡೋಕ್ಕಾಗಕ್ಕಿಲ್ಲ ಅಂತ ಗೊತ್ತಿದ್ರೂ ನನಗೆ ಇಷ್ಟೊಂದು ಹೊಟ್ಟೆ ಕಿಚ್ಚಾಯ್ತೈತೆ. ಇನ್ನು ಅಮರಣ್ಣಂಗೂ ರಚನನ್ ಬಗ್ಗೆ ಹಿಂಗೆ ಆಗ್ಬೋದಲ್ವಾ? ಓಕೆ ಅನಿಕಾ. ಏನು ಕಮಲಿ ಅವರೇ ನಗ್ತಿದ್ದೀರಾ? ಏನಿಲ್ಲ ರಿಷಿ ಸರ್, ತುಂಬ ದಿನದಿಂದ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಇವತ್ತು ಉತ್ತರ ಸಿಕ್ತು. ಏನು ವಿಷಯ? ಏನಿಲ್ಲ ಸರ್, ನಿಮ್ಗೆ ಆಮ್ಯಾಕೆ ಹೇಳ್ತೀನಿ.